ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಡನ್ಲಿ ಶಿವಮೊಗ್ಗ ಹೋಗಬೇಕಾಯಿತು. ಸೊ ಶಿವಮೊಗ್ಗಗೆ ಯಾಕೆ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಊರು ಬಂದು ಶಿವಮೊಗ್ಗನೇ. ನನಗೆ ಮಾರ್ನಿಂಗ್ ಯಶವಂತಪುರ ಇಂದ 9:15ಗೆ ಟ್ರೈನ್ ಇತ್ತು. ಸೊ 7:15ಗೆ ರೆಡಿಯಾಗಿ ನಾನು ಮನೆಯಿಂದ ಹೊರಡಬೇಕಾಯಿತು. ಜಾನ್ವಿನೂ ಕೂಡ ಎಬ್ಬಿಸಿ ಸರಿ ನಾನು ಜಾನ್ವಿ ಇಬ್ಬರೇ ಹೋಗ್ತಾ ಇರೋದ್ರಿಂದ ಲಗೇಜ್ನ ಸ್ವಲ್ಪನೇ ತೊಗೊಂಡಿದ್ದೆ. ಬೇಡ ಕಂದ, ಅದು ಟ್ರೈನಲ್ಲೆಲ್ಲ ಎತ್ಕೊಂಡು ಹೋಗೋಕೆ. ಇಬ್ಬರು ರೆಡಿಯಾಗಿ ಹೊರಟ್ವಿ. ಮಹಿನೇ ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಜಾನ್ವಿ ಬೇಡ ಲಗೇಜ್ನ ಎತ್ಕೊಂಡು ನಾವು ಹೊರಟ್ವಿ. ಸಡನ್ಲಿ ಶಿವಮೊಗ್ಗ ಯಾಕೆ ಅಂತ ಹೇಳಿದ್ರೆ ಜಾನ್ವಿಗೂ ಇನ್ನೇನೋ ಸ್ಕೂಲ್ ಸ್ಟಾರ್ಟ್ ಆಗಿಬಿಡ್ತಾ ಇದೆ. ಸಮ್ಮರ್ ಹಾಲಿಡೇಸು ಮುಗೀತು. ಅಟ್ಲೀಸ್ಟ್ 1 ವೀಕ್ ಆದರೂ ಅಲ್ಲಿ ಇದ್ದು ಬರೋಣ ಅಂತ ಹೇಳಿ ಈಗ ಹೋಗ್ತಾ ಇದ್ವಿ. ಮಹಿಗೆ ಆಫೀಸ್ ಲೀವ್ ಇಲ್ಲದೆ ಇರೋದ್ರಿಂದ ನಾನು ಜಾನ್ವಿ ಇದ್ದೇ ಹೊರಡ್ವಿ. ಹತ್ತಿ ಮುಂದೆ. ಹೌದಾ? ನಮ್ಮನೆ ಹತ್ರ ಇರೋ ಬಸ್ ಸ್ಟ್ಯಾಂಡಿಗೆ ಮಹಿ ಹತ್ರನ ಬಿಡಿಸ್ಕೊಂಡೆ. ನಾನು ಇಲ್ಲಿಂದ ಯಶವಂತಪುರ ಬಸ್ ಹತ್ತಬೇಕಿತ್ತು. ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಇಳ್ಕೊಬೇಕಾಗಿದ್ದರಿಂದ ನಾನು BMTC ಬಸ್ ಹತ್ಕೊಂಡೆ. ಆ್ಯಕ್ಚುಲಿ ನನಗೆ 9:15ಗೆ ಟ್ರೈನ್ ಇರೋದು. ಬಟ್ ನಾನು ಯಾಕೆ ಇಷ್ಟು ಬೇಗ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಗೊರಗುಂಟೆಪಾಳ್ಯ ಹತ್ರ ನಾವು ಎಷ್ಟೇ ಬೇಗ ರೀಚ್ ಆದರೂ ಹಾಫ್ ಆನ್ ಅವರ್ ಆ ಟ್ರಾಫಿಕಲ್ಲಿ ನಾವು ಸ್ಟಾಪ್ ಆಗ್ತೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಟ್ರೈನಿಗೆ ಅಂತ ಹೇಳಿದ್ರೆ ಮುಂಚಿತವಾಗಿ ಹೊರಡೋದು ಬೆಸ್ಟ್ ಅಂತ ಹೇಳಿ ನಾನು ಎವ್ರಿ ಟೈಮ್ ಟ್ರೈನಿಗೆ ಹೋಗಬೇಕಾದ್ರೆ ಮುಂಚೆನೇ ಹೊರಡ್ತೀನಿ. ಆಲ್ಮೋಸ್ಟ್ ಇಲ್ಲೇ ನಮಗೆ ಒಂದು 20 ಮಿನಿಟ್ಸ್ ಹೋಯಿತು. ಆಫೀಸಿಗೆ ಬೇರೆ ಹೋಗೋರು ಇರ್ತಾರಲ್ಲ, ಸೊ ಹೆವಿ ಟ್ರಾಫಿಕ್ ಜಾಮ್ ಆಗಿತ್ತು. ನಾನು 8:15ಗೆ ರೈಲ್ವೆ ಸ್ಟೇಷನ್ ರೀಚ್ ಆದೆ. ನಾನೀಗ ಅಲ್ಲಿ ಹೋಗಿ ನೋಡಿದರೆ ಶಾಕು. ಫುಲ್ ಯಶವಂತಪುರ ರೈಲ್ವೆ ಸ್ಟೇಷನ್ ಎಲ್ಲ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಓ ಮೈ ಗಾಡ್ ಅಂತ ಹೇಳಿ ಸರಿ ಇನ್ನೂ 1 ಅವರ್ ಇದೆಯಲ್ಲ, ನಿಧಾನಕ್ಕೆ ನಡ್ಕೊಂಡು ಹೋಗೋಣ ಅಂತ ಹೇಳಿ ಜಾನ್ವಿನ ಹೇಳ್ಕೊಂಡು ಒಳಗಡೆ ಬಂದೆ. ಟಿಕೆಟ್ನೂ ತೊಗೊಂಡೆ. ಟಿಕೆಟ್ ತೊಗೊಂಡು ಸರಿ ಇಲ್ಲೇ ಪ್ಲ್ಯಾಟ್ಫಾರ್ಮ್ ನಂಬರ್ 6 ಅಲ್ವಾ ಟ್ರೈನ್ ಬರೋದು ಅಂತ ನಿಂತ್ಕೊಂಡೆ. ನೋಡಿದ್ರೆ ಟ್ರೈನ್ ಬಂದಿದ್ದೆ 8:45 ಆರ್ 8:50 ಆಗಿತ್ತು. ವೆಯ್ಟ್ ಮಾಡಿ ಸಾಕಾಯಿತು. ಸರಿ ಟ್ರೈನ್ ಬಂತು ಅಂತ ಹೇಳಿ ಹತ್ಕೊಂಡೆ. ಪ್ಲ್ಯಾಟ್ಫಾರ್ಮ್ ನಂಬರ್ 6ಅಲ್ಲೇ ಟ್ರೈನ್ ಬಂತು. ಸೊ ಹತ್ತಿ ಕೂತ್ಕೊಂಡೆ. ಟ್ರೈನ್ ಹತ್ತಿದ ಮೇಲೆ ಜನ ಯಾರೂ ಇಲ್ಲ, ಆರಾಮಾಗಿ ಫ್ರೀಯಾಗಿ ಹೋಗ್ಬೋದಲ್ಲ ಅಂತ ಖುಷಿಪಟ್ಟೆ. ನೋಡಿದ್ರೆ ಆಮೇಲೆ ಅನೌನ್ಸ್ ಮಾಡ್ತಾ ಇದ್ದಾರೆ ಶಿವಮೊಗ್ಗ ಹೋಗೋ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 6ನಲ್ಲಿಲ್ಲ, ಪ್ಲ್ಯಾಟ್ಫಾರ್ಮ್ ನಂಬರ್ 3ನಲ್ಲಿದೆ ಅಂತ ಹೇಳಿ. ಜಸ್ಟ್ 15 ಮಿನಿಟ್ಸ್ ಅಷ್ಟೇ ಇದ್ದಿದ್ದು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಾನು ನೋಡಿದ್ರೆ ಫಸ್ಟೇ ಟಿಫಿನ್ ಮಾಡಿಸ್ಬಿಡೋಣ ಜಾನ್ವಿಗೆ ಅಂತ ಹೇಳಿ ಈ ಪ್ಲ್ಯಾಟ್ಫಾರ್ಮ್ ನಂಬರ್ 6ಅಲ್ಲಿ ಇದ್ದಿದ್ದು ಟ್ರೈನಲ್ಲೇ ಬಾಕ್ಸೆಲ್ಲ ಟಿಫಿನ್ ಬಾಕ್ಸ್ ಓಪನ್ ಮಾಡಿ ಅವಳಿಗೆ ತಿನ್ನಿಸೋಕೆ ರೆಡಿ ಆಗಿಬಿಟ್ಟಿದ್ದೆ. ಆಮೇಲೆ ಅನೌನ್ಸ್ ಮಾಡ್ತಾ ಇರೋದೆಲ್ಲ ನೋಡಿಕೊಂಡು ಮೊಬೈಲ್ನಲ್ಲಿ ಒಂದ್ಸಲ ರೀಚೆಕ್ ಮಾಡಿದರೆ ಶಿವಮೊಗ್ಗ ಹೋಗೋ ಟ್ರೈನ್ ಪ್ಲ್ಯಾಟ್ಫಾರ್ಮ್ ನಂಬರ್ 3ಯಲ್ಲಿದೆ ಅಂತ ಹೇಳಿದರು. ಟೈಮ್ ತುಂಬ ಕಮ್ಮಿ ಇದೆ ಅಂತ ಹೇಳಿ ಸರಿ ಅಂತ ಟಿಫಿನ್ ಬಾಕ್ಸ್ನೆಲ್ಲ ಬ್ಯಾಗಿಗೆ ಹಾಕ್ಕೊಂಡು ಜಾನ್ವಿನ ಕರ್ಕೊಂಡು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಹೋದೆ. ಈ ಲಗೇಜ್ ಇಟ್ಕೊಂಡು ಹೆಂಗಪ್ಪ ಹೋಗಲಿ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಜಾಗ ಸಿಕ್ತು. ಸರಿ ಅಂತ ಹೇಳಿ ಕೂತ್ಕೊಂಡೆ. ಟ್ರೈನ್ ಕೂಡ ಮೂವ್ ಆಯಿತು. ನಾನು ಮನೆಯಿಂದನೇ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದೆ. ಸರಿ ಅದನ್ನೇ ತಿನ್ನೋಣ ಅಂತ ಹೇಳಿ ಜಾನ್ವಿಗೆ ಅಲ್ಲೇ ಆ ಟ್ರೈನಲ್ಲೇ ಅರ್ಧ ತಿನ್ನಿಸಿದ್ನಲ್ಲ, ಫಸ್ಟ್ ಅವಳಿಗೆ ತಿನ್ನಿಸ್ಬಿಡೋಣ ಅಂತ ಹೇಳಿ ಫಸ್ಟ್ ಅವಳಿಗೆ ತಿನ್ನಿಸಿ ಆಮೇಲೆ ನಾನು ಕೂಡ ಟಿಫಿನ್ ಮಾಡಿಕೊಂಡೆ. ಜಾನ್ವಿ ತಿಂಡಿ ಮುಗಿಸಿ ತಿನ್ನೋದಕ್ಕೆ ಆ್ಯಪಲ್ ಕೊಟ್ಟರೆ ಅವಳು ಈ ಥರ ಗೊಂಬೆ ಮಾಡಿದ್ದೀನಿ ಅಮ್ಮ ನೋಡಿ ಅಂತ ಹೇಳಿ ನನಗೆ ತೋರಿಸ್ತಾ ಇದ್ರು. ಚೆನ್ನಾಗಿದೆ ತಗೊಳ್ಳಿ. ನಾನು ಯೂಶ್ವಲಿ ಈ ಥರ ಲಾಂಗ್ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಬುಕ್ಸ್ಗಳನ್ನ ಓದ್ತೀನಿ. ಸೊ ಈ ಬುಕ್ನ ನಾನು ಅರ್ಧ ಓದಿದ್ದೆ ಮನೇಲೆ. ಸರಿ ಇವಾಗ ಟ್ರೈನಲ್ಲಿ ಹೋಗ್ತಾ ಓದ್ಬೋದಲ್ಲ ಅಂತ ಹೇಳಿ ತಗೊಂಡೆ. ನನಗೆ ಓದೋದಕ್ಕೆ ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ಲು. ಸರಿ ಅಂತ ಹೇಳಿ ಮೇಲೆ ಜಾಗ ಇತ್ತು ಜಾನ್ವಿ, ನೀನು ಅಲ್ಲೇ ಹೋಗಿ ಕೂರು ಅಂತ ಹೇಳಿ ನಾನು ಮೇಲ್ಗಡೆ ಕೂರಿಸ್ದೆ. ಫಸ್ಟು ಕೂತ್ಕೊಂಡಾಗ ಸೈಲೆಂಟಾಗಿ ಅವಳು ಟೆಡ್ಡಿ ಬೇರ್ ಜೊತೆ ಆಟ ಆಡಿಕೊಂಡು ಒಬ್ಬಳೇ ಕೂತಿದ್ಲು. ಆಮೇಲೆ ಪಕ್ಕದಲ್ಲಿರೋ ಹುಡುಗಿನ ಫ್ರೆಂಡ್ ಮಾಡಿಕೊಂಡು ಅವಳ ಜೊತೆ ಸ್ವಲ್ಪ ಸ್ಟಡೀಸ್ ಬಗ್ಗೆ ಸ್ಟೋರೀಸ್ ಹೇಳ್ತೀನಿ ಅಂತ ಹೇಳಿ ಇಬ್ಬರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು.
ಮಂಡಕ್ಕಿ ಒಗ್ಗರಣೆ ಬೇಕು ಅಮ್ಮ ಅಂತ ಹೇಳಿದ್ಲು. ಸೊ ಇಬ್ಬರು ತೊಗೊಂಡು ತಿಂದ್ವಿ. ಅದು ಬಿಡು, ಸ್ಪೂನಲ್ಲಿ ಎತ್ಕೊಂಡು ಚುರುಮುರಿ ತಿನ್ನು. ಮಂಡಕ್ಕಿ ಎಲ್ಲ ತಿಂದು ಸ್ವಲ್ಪ ಟೈಮ್ ಆಟ ಆಡಿದ್ಲು. ಸೊ ಸುಸ್ತಾಯಿತು ಅಂತ ಅನಿಸುತ್ತೆ, ಮಲ್ಕೊಬೇಕು ಅಮ್ಮ, ನಾನು ಮಲಗ್ತೀನಿ ಅಂತ ಹೇಳಿದ್ಲು. ಅಲ್ಲೇ ಸ್ವಲ್ಪ ಪಕ್ಕದಲ್ಲಿರೋರನ್ನ ಸ್ವಲ್ಪ ಸರಿಸ್ಬಿಟ್ಟು ನನ್ನ ತೊಡೆ ಮೇಲೆ ಅವಳನ್ನು ಮಲಗಿಸ್ಕೊಂಡೆ. ನಿದ್ದೆ ಮಾಡಿದ್ಲು. ಆಲ್ಮೋಸ್ಟ್ ಶಿವಮೊಗ್ಗ ರೀಚ್ ಆಗೋವರೆಗೂ ಮಲ್ಕೊಂಡೇ ಇದ್ಲು. ಜಾನ್ವಿ ಮಲಗಿದ್ಲೆಲ್ಲ ಡಿಸ್ಟರ್ಬ್ ಏನೂ ಆಗಲ್ಲ ಅಂತ ಹೇಳಿ ನಾನು ಬುಕ್ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ 150 ಪೇಜಸ್ ಓದಿ ಮುಗಿಸಿದ್ದೆ. ಈ ವ್ಯೂ ಚೆನ್ನಾಗಿತ್ತು ಅಂತ ಹೇಳಿ ವಿಡಿಯೋ ಶೂಟ್ ಕೂಡ ಮಾಡಿಕೊಂಡೆ. ಇದು ಬಂದು ಹೊಳೆ ಬಸ್ ಸ್ಟಾಪ್ ಅಂತ. ನಾವು ಇದ್ರ ಹತ್ರ ಹೋಗ್ತಾ ಇದ್ವಿ ಅಂದರೆ ಇನ್ನೇನೋ ಶಿವಮೊಗ್ಗ ಹತ್ತಿರದಲ್ಲೇ ಇದ್ದೀವಿ ಅಂತ. ನಾನು ವಿಂಡೋ ಸೈಡ್ ಕೂತ್ಕೊಂಡು ಈ ವ್ಯೂನೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಜಾನ್ವಿ ಕೂಡ ಮಲಗಿದ್ಲಲ್ಲ, ಸೊ ಆರಾಮಾಗಿ ಒಬ್ಬಳೇ ವಿಂಡೋ ಸೈಡ್ ಕೂತ್ಕೊಂಡು ಈ ವ್ಯೂನೆಲ್ಲ ನೋಡ್ಕೊಂಡು ಬಂದೆ. ಕರೆಕ್ಟಾಗಿ 1:45ಗೆ ನಾವು ಶಿವಮೊಗ್ಗ ರೀಚ್ ಆದ್ವಿ. ಜಾನ್ವಿ ಬೇರೆ ಮಲ್ಕೊಂಡ್ಬಿಟ್ಟಿದ್ಲು. ಆಲ್ಮೋಸ್ಟ್ ಒಂದು 11:30ಗೆ ಮಲ್ಕೊಂಡವಳು. ಶಿವಮೊಗ್ಗ ಬರೋವರೆಗೂ ಮಲ್ಕೊಂಡೇ ಇದ್ಲು. ಫೋನ್ ಎಬ್ಬಿಸ್ತಾ ಇದ್ದೆ. ಎದ್ದೇಳು ಜಾನ್ವಿ. ಹಾಂ ಹೋಗಿ ಬರ್ರಿ. ಈ ಜಾನ್ವಿ ಎದ್ದೇಳು, ಟೈಮ್. ಹೌದಾ, ಹಾಕು ಬೇಗ ಹೋಗೋಣ. ಟ್ರೈನ್ ಶಿವಮೊಗ್ಗ ರೀಚ್ ಆಯಿತು. ಆ್ಯಂಡ್ ನಾನು ಮತ್ತು ಜಾನ್ವಿ ಇಬ್ಬರೂ ಕೂಡ ಬಂದ್ವಿ. ನಮ್ಮನೆ ಶಿವಮೊಗ್ಗ ಟೌನ್ನಲ್ಲೇ ಇರೋದ್ರಿಂದ ಸೊ ಹೊರಗಡೆ ಹೋಗಿ ಆಟೋದಲ್ಲಿ ಹೋಗಬೇಕಾಯಿತು. ನಾವು ಎಂಟ್ರೆನ್ಸ್ನಲ್ಲೇ ವೆಲ್ಕಮ್ ಟು ಶಿವಮೊಗ್ಗ ಇದನ್ನು ನೋಡ್ಬೋದು. ಸೊ ಶಿವಮೊಗ್ಗದಲ್ಲಿರೋ ಫೇಮಸ್ ಪ್ಲೇಸಸ್ ಫೋಟೋಸ್ನೆಲ್ಲ ಇಲ್ಲಿ ಸುತ್ತ ಹಾಕಿದ್ದಾರೆ. ಸ್ಟೇಷನಿಂದ ಹೊರಗಡೆ ಬಂದರೆ ಇಲ್ಲಿ 5 ರೂಪೀಸ್ ಚೀಟಿ ಹಾಕ್ಸ್ಕೊಬೇಕು ಆಟೋದಲ್ಲಿ ಹೋಗೋದಕ್ಕೆ. ನಾನು ಕೂಡ ಕ್ಯೂವಲ್ಲಿ ನಿಂತ್ಕೊಂಡು ನಂದೇನು ಲೊಕೇಶನ್ ಇತ್ತು ಅಲ್ಲಿ ಲೊಕೇಶನ್ ಹೇಳಿಬಿಟ್ಟು ಚೀಟಿ ಹಾಕಿಸ್ಕೊಂಡೆ. ಆ್ಯಂಡ್ ಆಟೋ ಸಿಕ್ತು, ಹತ್ತಿ ಮನೆ ಕಡೆ ಹೊರಟ್ವಿ. ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಶಿವಮೊಗ್ಗಗೆ. ಯಾರ ಮನೆಗೆ ಹೋಗ್ತಾ ಇದ್ದೀವಿ? ಈ ಕಡೆ ತೆಗಿ ಬ್ಯಾಕಿಗೆ. ನೋಡಿ ಗೋ ನಾವು ಮನೆ ರೀಚ್ ಆದಾಗಲೇ 2:15 ಆಗಿತ್ತು. ಜಾನ್ವಿನು ಮತ್ತು ನಾನು ಇಬ್ಬರು ಫ್ರೆಶ್ ಅಪ್ ಆಗಿ ನಮ್ಮನೆ ಇನ್ನೊಬ್ಬರು ಗೆಸ್ಟ್ ಇದ್ದಾರೆ. ಸೊ ನೋಡಿ, ಅವ್ರ ಹೆಸರು ಪಿಂಕಿ ಅಂತ. ಅವರನ್ನು ಮೀಟ್ ಮಾಡೋದಕ್ಕೆ ನಾನು ಜಾನ್ವಿ ಇಬ್ಬರು ಹೊರಟ್ವಿ. ಹಾಯ್ ಪಿಂಕಿ. ಹಾಯ್. ಬಾ ಜಾನ್ವಿ, ಮಾತಾಡ್ಸು. ಯಾರು ಬಂದಿದ್ದಾರೆ? ಜಾನ್ವಿ ಬಂದಿದ್ದಾಳೆ.
ನಿದ್ದೆ ಮಾಡಿಬಿಡ್ತಿದ್ಲಾ? ಬಾಯ್ಲಿ ಹತ್ತು ಬೇಡ. ಬಾ. ಅಲ್ಲಿಂದ ಬಂದ ತಕ್ಷಣ ಹೋಗೋಣ ಮಮ್ಮಿ ಪಿಂಕಿ ಹತ್ರ ಅನ್ಕೊಂಡೆ ಬಂದ್ಲು. ಬಾ. ಈ ಪಿಂಕಿ ನಮ್ಮ ಮನೇಲಿ ಸುಮಾರು 15 ವರ್ಷಗಳಿಂದ ಇದ್ದಾರೆ. ಆ್ಯಂಡ್ ಪಿಂಕಿನ ಮಾತಾಡಿಸಿ ಕೆಳಗಡೆ ಬಂದೆ. ಟೈಮ್ ಬೇರೆ ಆಗಿತ್ತಲ್ಲ, ಸೊ ಊಟ ಮಾಡೋಣ ಅಂತ ಹೇಳಿ ಅತ್ತೆ ಅಡುಗೆ ಮಾಡಿದರು. ಅಲ್ಲಿಂದ ಬಂದು ಊಟ ಮಾಡಿಕೊಂಡು ಸ್ವಲ್ಪ ಟೈಮ್ ಟಿ ವಿ ನೋಡ್ಕೊಂಡು ಕೂತಿದ್ದು. ಟಯರ್ಡ್ ಆಗಿತ್ತು, ಸೊ ಮಲ್ಗೋಣ ಅಂತ ಹೇಳಿ ಮಲ್ಗೋಕ್ಕೆ ಹೋದೆ. ರೂಮಿಗೆ ಬಂದರೆ ಈ ಜೋಲಿ ನೋಡಿಬಿಟ್ಟು ನಮ್ಮ ಜಾನ್ವಿ ಆಟ ಆಡಬೇಕು ಅಂತ ಆಡ್ಕೊಂಡೇ ಇದ್ಲು. ನಾವು ಬರೋಕ್ಕೂ ಮುಂಚೆ ನಮ್ಮ ಕಸಿನ್ಸ್ ಮತ್ತು ಅವ್ರ ಬೇಬಿ ನಮ್ಮ ಮನೇಲೇ ಸ್ಟೇ ಮಾಡಿದ್ರು. ಸೊ ಆ ಪಾಪುಗೋಸ್ಕರ ಇಲ್ಲಿ ಜೋಲಿ ಕಟ್ಟಿದ್ರು. ಅದನ್ನು ನೋಡಿ ಜಾನ್ವಿ ಅಂತೂ ನಾನು ಆಟ ಆಡಬೇಕು, ನಾನು ಅಲ್ಲೇ ಮಲ್ಕೊಬೇಕು ಅಂತ ಆಟ ಮಾಡಿದ್ಲು. ಸರಿ ಸ್ವಲ್ಪ ಹೊತ್ತು ಆಟ ಆಡು ಅಂತ ಹೇಳಿ ನಾನು ಅಲ್ಲೇ ಆಡಿಸ್ತಾ ಕೂತಿದ್ದೆ. ಮಲಗಿದ್ದು 5:30ಗೆ ಎದ್ದು ಒಂದು ಸ್ಟ್ರಾಂಗ್ ಟೀ ಮಾಡ್ಕೊಂಡು ಕುಡಿದು ಹಾಗೆ ಅತ್ತೆ ಜೊತೆ ಮಾತಾಡ್ತಾ ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಜಾನ್ವಿ ಒಂದು ಹಾಡು ಹೇಳ್ತೀನಮ್ಮ ಅಂತ ಹಾಡು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಜೇಬಿನ ತುಂಬ ಹೂವೆ ಎತ್ಕೊಂಡಿದ್ಲಾ ಅಮ್ಮ? ಎತ್ಕೊಂಡಿದ್ಲಾ? ಫಸ್ಟಿಂದ ತೆಗಿ ಈ ರೂಮ್ ಬಂಗಾರಿ. ಪಪ್ಪ ಮದುವೆ ಚೆನ್ನಾಗಿದ್ರು, ನೀಟಾಗಿ ಬಂತು. ನೀವು ಹೊರಗಡೆ ಹೋಗ್ತಿದ್ರಲ್ಲ, ಏನದು ನೋಡಿ ಎಷ್ಟು ಚೆನ್ನಾಗಿದ್ದೀವಿ ಜಾನ್ವಿ, ನಾನು ಪಪ್ಪ ಹೆಂಗಿದ್ದೀವಲ್ಲ. ಇಲ್ಲಿ ಬಿಡಿ ಪಪ್ಪ ನೋಡೋಣ. ನೋಡಿಲ್ಲ ಹೆಂಗಿದಾರ ಬಂಗಾರಿ ಪಪ್ಪ? ಯಾರಿದು? ಎಷ್ಟು ಚೆನ್ನಾಗಿದ್ದಾರೆ. ಹೀರೋ ಪಪ್ಪ. ಏನು ಫ್ಯಾಮಿಲಿಗಳು? ನನಗೆ ಫ್ಯಾಮಿಲಿ ಮಮ್ಮ ಪಪ್ಪ. ಯಾರು ಚೆನ್ನಾಗಿದ್ದಾರೆ? ಮಮ್ಮ ಚೆನ್ನಾಗಿದ್ಯಾ, ಪಪ್ಪ ಚೆನ್ನಾಗಿದ್ಯಾ? ಎಲ್ಲರಿಗಿಂತ ಚೆನ್ನಾಗಿರೋದು ನಮ್ಮ ಅಪ್ಪನೇ. ನಾನು ಚೆನ್ನಾಗಿದ್ದೀನಿ. ಇಲ್ಲ, ನಮ್ಮ ಅಪ್ಪನೇ. ನಾನೇ ಚೆನ್ನಾಗಿರೋದು. ಯೋನಿ ಅಂತ ಕುಂಟೆ ಬಿಲ್ಲೆ ಕಪ್ ಥರ ಕಾಣಿಸ್ತೀಯ. ಏನೋ ಕುಂಟೆ ಬಿಲ್ಲೆ ಕಪ್ ಥರ ಕಾಣಿಸ್ತೀಯ. ಅಂದರೆ ಹೈಟ್ ಇದ್ನಾ? ತಲೆ ನಿಂತಲೆ ನೋಡಿ ಎಷ್ಟು ಚೆನ್ನಾಗಿದ್ದೆ ನಾನು. ನಿಮ್ಮ ಪಪ್ಪಂಗಿಂತ ನಾನೇ ಚೆನ್ನಾಗಿರೋದು. ಇಲ್ಲ, ಇಲ್ಲಿ ಚೆನ್ನಾಗೇ ಇಲ್ಲ. ನಿಮ್ಮ ಪಪ್ಪ? ನಮ್ಮ ಅಪ್ಪ ಚೆನ್ನಾಗಿದೆ. ಯಾರಿದು? ಜಗಳ ಆಡಿದ್ಯಲ್ಲ. ಏನಕ್ಕೆ ಜಗಳ ಆಡಿದ್ದಾರೆ ಪಪ್ಪ? ನೋಡು ಮಮ್ಮ ಎಷ್ಟು ಬ್ಯೂಟಿಫುಲ್ ಮಮ್ಮ. ಅಯ್ಯೋ ಸುರಮ್ಮ, ಎಷ್ಟು ಬ್ಯೂಟಿಫುಲ್ ಮಮ್ಮಿ. ಕೋಟಿ ಮಾಮ. ಡ್ಯಾಡಿ ನೋಡಪ್ಪ, ಹೀರೋ ಡ್ಯಾಡಿ. ಮುದ್ದು ಬಿಡು ಇಲ್ಲಿ. ಎಷ್ಟು ಚಂದ ಇದೆ ನೋಡಿಲಿ, ಬಿಡಲಿ. ನೀವು ಯಾಕೆ ನನ್ನ ಮದ್ವೆಗೆ ಬಂದೇ ಇಲ್ಲ ಜಾನ್ವಿ?
ಬರ್ಬೋದಿತ್ತು ತಾನೇ, ಈಗ ಎಲ್ಲ ಪಾಪುಗಳೆಲ್ಲ ಮದುವೆಗೆ ಬರ್ತಾರೆ ತಾನೆ, ನೀವು ಬರ್ಬೋದಿತ್ತಲ್ವ ನಮ್ಮ ಮದುವೆಗೆ, ಯಾಕೆ ಬರಲಿಲ್ಲ? ಚಾಕ್ಲೇಟ್ ಎಲ್ಲ ಕೊಟ್ಟಿದ್ದೆ ನಿಮ್ಮ ಐಸ್ ಕ್ರೀಮ್ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ರು ನಮ್ಮ ಮದುವೆಗೆ. ಮತ್ತೇನು ಕೊಟ್ಟಿದ್ಯೋ? ಅದನ್ನೇ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ಕೊಟ್ಟಿದ್ರು. ಬಟ್ ನೀವು ಯಾಕೆ ಬರಲಿಲ್ಲ ನಮ್ಮ ಮದುವೆಗೆ? ಚಿಕ್ಕವಳಿದ್ಲಂತೆ ಅಮ್ಮ. ಇದೆಲ್ಲ ಏನಾಗಿದೆ? ಏಯ್ ಚಾಕ್ಲೇಟ್ ಎಲ್ಲ ಬೇಡ, ಬಾಯಿಲ್ ಕಂದ. ಫ್ರಿಡ್ಜ್ದಾ? ನಾನು ಪಟ್ಟಂತ ತೆಗಿತೀನಿ. ಸತ್ಯ ಭಯಪಡಲಿಲ್ಲ ಅಂದ್ರೆ ಅವತ್ತು ಮಾಡಬೇಕಾಗಿದ್ದ ಕೆಲಸ ಈಗಲೂ ನಡೆಯುತ್ತೆ. ನೀನೊಂದು ಫೋಟೋ ನೋಡಿ ಏನ ವಾವಲ್ಲ, ನಿನಗೆ ಯಾಕೆ ಅಷ್ಟು ಖುಷಿ? ಹಾ ಬಾಬೇಶ್, ಹೆಂಗ್ ನಗದ್ ನೀವು? ನುಲವ ಅಮೃತಧಾರ. ಇಲ್ಲ, ನಮ್ಮನೇಲೂ ಐತೆ. ನಮ್ಮನೇಲೂ ಐತೆ. ಅಮ್ಮ ಇದು ಶಿವಮೊಗ್ಗದಲ್ಲ, ಏನ್ ಫೋಟೋ ಅದು?
ಆಲ್ಬಮ್ ಎಲ್ಲ ನೋಡಿದ ಮೇಲೆ ರಾತ್ರಿಗೆ ಅಡುಗೆ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಕಿಚನಿಗೆ ಬಂದೆ. ಬಟ್ ಆಲ್ಬಮ್ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಎವ್ರಿ ಟೈಮ್ ಶಿವಮೊಗ್ಗ ಬಂದಾಗೆಲ್ಲ ಆ ಆಲ್ಬಮ್ನ ಓಪನ್ ಮಾಡಿಸಿ ಜಾನಿ ನೋಡ್ತಾನೆ ಇರ್ತಾಳೆ. ಅವಳಿಗೂ ಒಂಥರ ಖುಷಿ ಆಲ್ಬಮ್ ನೋಡೋದಕ್ಕೆ, ಆ್ಯಂಡ್ ನನಗೂ ಒಂಥರ ಮೆಮೊರಬಲ್ ಮೂಮೆಂಟ್ಸ್ ಅಲ್ವಾ. ಸೊ ಖುಷಿಯಾಗುತ್ತೆ. ಅಡುಗೆಗೆ ಅತ್ತೆ ಮೊಳಕೆ ಕಾಳು ಸಾಂಬಾರು ಮಾಡು ಅಂತ ಹೇಳಿದರು. ಸೊ ಅದೇನೇ ಮೊಳಕೆ ಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡ್ಕೊಂಡ್ವಿ. ಮುದ್ದೆ ಅನ್ನ ಸಾಂಬಾರು ಎಲ್ಲನೂ ತಿಂದ್ಕೊಂಡು ಹೊರ್ಗಡೆ ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಎಲ್ಲ ಕೆರೆ ಬಾವಿ ಎಲ್ಲ ತುಂಬ್ಕೊಂತಂಬುದು. ಇಲ್ಲಾಂದ್ರೆ ಫುಲ್ ಬಂದ್ರೆ ಬಾವಿಗೆಲ್ಲ ತುಂಬ್ಕೊಳ್ಳುತ್ತೆ ಒಟ್ಟಿಗೆ ಬಂದ್ರೆ. ಆಮೇಲೆ ಇಲ್ಲೆಲ್ಲ ಮೇಲ್ಗಡೆ ಆಗುತ್ತೆ. ಇಲ್ಲ ಸತ್ತೋಗಿಲ್ಲ, ಭಯ ಪಡಬಾರ್ದು, ಭಯ ಪಡಬಾರ್ದು. ಅದಕ್ಕೆ ಆಟ ಮಾಡ್ಬೇಕು ತಾನೆ, ಇಬ್ಬರು ಹೊಡೆಯೋದು. ಆಟ ಮಾಡಬಾರ್ದು, ಸುಮ್ಮನೆ ಆಗ್ಬಿಡ್ಬೇಕು. ಸ್ಟೋರಿ ಹೇಳು ಕಂದ. ಒಂದೇ ಊರಿನ ಕಾಲ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸ ಒಂದು ಮಗ ಇದ್ದ ಅಷ್ಟೇ. ಇದನ್ನು ಕೇಳಿ ಅರ್ಥ ಆಗ್ಬೇಕು ತಾನೆ ಅಜ್ಜಿಗೆ. ನೋಡಿ ಅರ್ಥ ಆಗಲಿಲ್ಲ ಅಂತ ಅಜ್ಜಿಗೆ, ಮತ್ತೊಂದ್ಸಲ ಹೇಳಿ. ಒಂದೇ ಊರಿನ ಕಾಲ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಅದು ನನ್ನ ಅಜ್ಜಿ. ಅಲ್ಲಿ ನೋಡಿ ಕೂತ್ಕೊಂಡಿರೋ ಕತ್ಲೆಯಲ್ಲಿ ತುಂಬ ಚಳಿ ಆಗುತ್ತೆ. ಮಹೇಂದ್ರ ಪಪ್ಪನೂ ಇದ್ದಾರೆ, ಇನ್ನೂ ಬಂದಿಲ್ಲ. ಫ್ರೆಂಡ್ ಮೆಡಿಕಲ್ ಶಾಪ್ ಹೋಗಿದ್ದಾರೆ. ನಮ್ಮಪ್ಪನ ಹತ್ರ ಚೆನ್ನಾಗಿರೋ ಚೆನ್ನಾಗಿತ್ತು, ಅಲ್ಲೇ ಆಯಿತು. ಆಮೇಲೆ ಹೊಸ ಮನೆಗೆ ಜಾಯಿನ್ ಆದ್ವಿ. ಮತ್ತು ಗೈಸ್ ಎಲ್ಲೂ ಚೆನ್ನಾಗಿದ್ದೀರ. ಇನ್ನೊಂದು ವಿಡಿಯೋ ಇದೆ. ಮತ್ತು ನಮ್ಮಮ್ಮ ಒಂದು ವಿಡಿಯೋ ಮಾಡಿದ್ದು ಏನು ಗೊತ್ತಾ, ಯೂಟ್ಯೂಬ್ ಚಾನಲು ಒಂದೇ ಒಪ್ಪು. ಏನು ಗೊತ್ತಾ, ನಮ್ಮಮ್ಮ ಅವತ್ತೇನು ರೀಲ್ಸ್ ಕಳಿಸಿದಾರ ತೇಜು ಮಮ್ಮಿ ಪಾಪುದು. ಆ ರೀಲ್ಸ್ ಎಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೀಗೆ ನಮ್ಮ ಜಾನ್ವಿ ಒಂದು 10:30ವರೆಗೂ ಮಾತಾಡಿಕೊಂಡೆ ಕೂತಿದ್ಲು. ನಮಗೂ ಟಯರ್ಡ್ ಆಗಿತ್ತಲ್ಲ, ಸೊ ಮಲ್ಗೋಣ ಅಂತ ಹೇಳಿ ಮಲ್ಕೊಂಡ್ವಿ. ಐ ಹೋಪ್ ನಾನು ಸಡನ್ಲಿ ಶಿವಮೊಗ್ಗ ಯಾಕೆ ಬಂದೆ ಆ್ಯಂಡ್ ಶಿವಮೊಗ್ಗದಲ್ಲಿ ನನಗೆ ಯಾರಿದ್ದಾರೆ ಅನ್ನೋದೆಲ್ಲ ನೀವು ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಪ್ಲೀಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.